ನಮಸ್ಕಾರ, ನಾನು ಗುರುದತ್ ಹೆಗ್ಡೆ, ಜಿಲ್ಲಾಧಿಕಾರಿ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ. ಇದೇ ತಿಂಗಳ 12 ಮತ್ತು 13ರಂದು, ಡಿಸೆಂಬರ್ 12 ಮತ್ತು 13ರಂದು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂದಾಯ ದಿನಾಚರಣೆ ಅಂತ ನಾವು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಕಂದಾಯ ಇಲಾಖೆಯ ಎಲ್ಲ ನೌಕರರುಗಳು ಹಲವಾರು ನಮ್ಮ ಕ್ರೀಡಾಕೂಟ ಆಗಿರ್ಬೋದು ಅಥವಾ ಇತರ ಚಟುವಟಿಕೆಗಳಾಗಿರ್ಬೋದು ಅದರಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಅದರಲ್ಲಿ ಅವರು ಸ್ವತಃ ಆಗಿ ಮತ್ತು ಅವರ ಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಕಂದಾಯ ದಿನಾಚರಣೆ ಮಾಡೋ ಉದ್ದೇಶ ಅಂತಂದರೆ, ನಮ್ಮ ಎಲ್ಲ ಕಂದಾಯ ಇಲಾಖೆ ನೌಕರರು ಸಾಕಷ್ಟು ಒತ್ತಡದ ಮಧ್ಯೆ ಜನರ ಸಾಕಷ್ಟು ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ, ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಜೆ ಇಲ್ಲದಾರ್ದು ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೇವಲ ಅವರು ಕೆಲಸದ ಒತ್ತಡ ಇದ್ದರೂ ಸಹಿತ ಅವರಿಗೆ ಒಂದು ಒಳ್ಳೆ ರೀತಿಯಾಗಿ ಎಲ್ಲ ಇತರ ಇಲಾಖೆಯ ಸಿಬ್ಬಂದಿ ಜೊತೆಗೆ ಬೆರಲಿಕ್ಕೆ ಒಂದು ಅವಕಾಶ ಆಗ್ತದೆ, ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಹೇಳಿ ನಾವು ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಹುರಿದುಂಬಿಸ್ಬೇಕು, ಅವರಿಂದ ಈ ಇತರ ಇಲಾಖೆಯ ನಮ್ಮ ಸಿಬ್ಬಂದಿ ಸಹಿತ ಅವರಿಂದ ಒಂದು ಮೋಟಿವೇಟ್ ಆಗಬೇಕು ಅಂತ ಸಹಿತ ನಮ್ಮದು ಉದ್ದೇಶ ಇದೆ. ಈ ಒಂದು ದಿನಾಚರಣೆಗಳಲ್ಲಿ 2 ದಿನಗಳಲ್ಲಿ ಸಾಕಷ್ಟು ಕ್ರೀಡಾಕೂಟ ನಡೀತದೆ, ಮನೋರಂಜಕ ಚಟುವಟಿಕೆಗಳು ಸಹಿತ ನಡೀತಾ ಇದ್ದಾವೆ. ನಮ್ಮ ನೆಹರು ಸ್ಟೇಡಿಯಮ್ಮು ಮತ್ತು ಇಂಡೋರ್ ಸ್ಟೇಡಿಯಮಲ್ಲೂ ಸಹಿತ ಇದು ನಡೀತಾ ಇದೆ. ಎಲ್ಲರೂ ಇದರಲ್ಲಿ ಭಾಗವಹಿಸಲಿ, ಉತ್ತಮ ಸಂಖ್ಯೆಯಲ್ಲಿ ಎಲ್ಲರೂ ಬರಲಿ, ಎಲ್ಲ ಸಿಬ್ಬಂದಿಗಳು ಅವರ ಕುಟುಂಬ ಸಮೇತವಾಗಿ ಅದರಲ್ಲಿ ಭಾಗವಹಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಉತ್ತಮ ರೀತಿಯಲ್ಲಿ ಆಚರಿಸಿ ಇದನ್ನು ಯಶಸ್ವಿಯಾಗಿ ಮಾಡೋಣ, ಎಲ್ಲರೂ ಭಾಗವಹಿಸೋಣ. ನಾನು ಭಾಗವಹಿಸ್ತೀನಿ, ತಾವೆಲ್ಲ ನೌಕರರು ತಮ್ಮ ಕುಟುಂಬ ಜೊತೆ ಬಂದು ಭಾಗವಹಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.